ಇಡೀ ವಂಶದಲ್ಲಿರೋ ಹೆಣ್ಮಕ್ಳಿಗೆ ಮಕ್ಕಳಾಗ್ದಿರ್ಲಿ ಅಂತ ಶಾಪ ಕೊಟ್ಟಿರ್ತಾರೆ, ಕರ್ಸ್ ಅಂತ ಹೇಳ್ತೀವಿ. ಮತ್ತು ನಮ್ಮ ವಂಶದಲ್ಲಿರೋರು ಯಾರೋ ಹಾವನ್ನ ಕೊಂದಿರ್ತಾರೆ, ಇವತ್ತಿಗೂ ಸರ್ಪದೋಷ ಅಲ್ವಾ, ಸರ್ಪ ಸಂಸ್ಕಾರ ಮಾಡಿಸಿ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಏನು ನಮ್ಮ ಆನ್ಸೆಸ್ಟರ್ಸಿಂದ ಬಂದಿರೋದು. ಈ ಕರ್ಮದ ಫಲವನ್ನು ಅನುಭವಿಸ್ಬೇಕು, ಹೌದು, ಆದರೆ ಕರ್ಮದ ಈ ಫಲವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಸರಿ ಮಾಡ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆಯಾ? ತಾಯಿ ಹೊಟ್ಟೆಯಲ್ಲಿ ಬಂದಾಗಿಂದ 7 ವರ್ಷ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಪೀರಿಯಡ್. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅದರಿಂದನೇ ಇಡೀ ಲೈಫ್ 7 ವರ್ಷಕ್ಕೆ ರಿಪ್ರೋಗ್ರಾಮ್ ಆಗ್ತಾ ಇರುತ್ತೆ. ನೋವು ಕೊಡೋರನ್ನ ಕ್ಷಮಿಸ್ಬೇಕಂದ್ರೆ ಖಂಡಿತ ಕ್ಷಮಿಸ್ಬೇಕು. ಇದೇ ಕೃಷ್ಣ ಅರ್ಜುನನಿಗೆ ಹೇಳಿರೋದು, ಅವ್ರು ಏನೇ ಮಾಡಿರಲಿ ಅವ್ರ ತಪ್ಪನ್ನು ಕ್ಷಮಿಸು, ನನಗೆ ಬಿಟ್ಬಿಡು, ಕರ್ಮ ನಾನು ನೋಡ್ಕೊತೀನಿ, ನೀನು ಯಾಕೆ ಒದ್ದಾಡ್ತೀಯ ಅಂತ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು. ನಿಮ್ಮಲ್ಲಿರುವಂಥ ಭಯ ಪಾಸ್ಟ್ ಲೈಫಲ್ಲಿ ಬಂದಿದ್ದ? ಎಸ್ ಅಂತ. ಪಂಚಭೂತ ಅಂದರೆ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಇದರ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಆಸೆಗಳು, ಎಲ್ಲ ಏನೇನು ಇವತ್ತು ಕಷ್ಟಗಳಿದೆ ಅದೆಲ್ಲವೂ ದೂರ ಆಗುತ್ತೆ. ತಂದೆ ತಾಯಿ ಹೊಟ್ಟೆಯಲ್ಲಿ ನಾವು ಇಂಥ ಮನೆಯಲ್ಲ ಹುಡ್ಬೇಕು ಅಂತ ನಾವು ಆಲ್ರೆಡಿ ಕೇಳ್ಬಿಟ್ಟಿರ್ತೀವಿ. ನಮ್ಮ ಕರ್ಮಕ್ಕೆ ರಿಲೇಟೆಡ್ ಆಗಿ ಇಂಥವ್ರ ಮನೆಗೆ ಹೋಗಬೇಕು ಸೋಲ್ ಚೂಸ್ ಮಾಡಿರುತ್ತೆ.